प्लॉट साइड से बेटे ಮುಧೋಳದ ಜನತಾ ರಾಜ್ಯದಲ್ಲಿದ್ದೀವಿ, ಅಂದರೆ ಜನತಾ ಪ್ಲಾಟ್ನಲ್ಲಿದ್ದೀವಿ. ಜನತಾರಾಜನ ಯಾತ್ರೆಯಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಜನತಾರಾಜನ ದರ್ಶನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು ಇಲ್ಲಿ 13 ದಿನಗಳ ಕಾಲ ಈ ಜನತಾರಾಜನ ಉತ್ಸವ ಬಹಳಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಹಾಗೆ ಪ್ರತಿದಿನವೂ 13ನೇ ದಿನದ ಶೋಭಾಯಾತ್ರೆ ಹೊರಡ್ತಾ ಇದೆ. ಹಾಗಾದರೆ ಗಣಪತಿ ಪ್ರತಿಷ್ಠಾಪನೆ ಆದ ದಿನದಿಂದ ಹಿಡಿದುಕೊಂಡು ಪ್ರತಿದಿನವೂ ಕೂಡ ಈ ಒಂದು ಜನತಾರಾಜನ ಉತ್ಸವದಲ್ಲಿ ಒಂದಲ್ಲ ಒಂದು ಪೂಜೆಯ ಜೊತೆಗೆ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಜನತಾರಾಜನ ಉತ್ಸವ ಪ್ರತಿ ವರ್ಷ ಸುಮಾರು 2 ದಶಕಗಳಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದಕ್ಕಿಂತ ಒಂದು ವರ್ಷ ಪ್ರತಿ ವರ್ಷ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಗಣೇಶನ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಭಾಗದಲ್ಲಿ. ಅದರಲ್ಲೂ ಕೂಡ ಮುಧೋಳದ ಗಣೇಶ ಅಂತಂದ್ರೆ ಅದು ಜನತಾರಾಜ ಉತ್ಸವನ ಗಣೇಶ ಅಂತ ಕರಿತಾ ಇದ್ರೆ. ಈ ಎಲ್ಲಿಂದ ಬಂದಿರಿ, ಯಾವ ಮೇಳವನ್ನ ತಂದಿರಿ? ನಾವು ವಿಜಯಪುರ ಜಿಲ್ಲೆಯ ಸಾರವಾಡ ಗ್ರಾಮದಿಂದ ನೀವು ವರ್ಷ ಬರ್ತೀರಿ ಸರ್. ಹೇಗೆ ಅನ್ಸ್ತಾ ಇದೆ ಈ ಒಂದು ಜನತಾ ಉತ್ಸವದಲ್ಲಿ ನೀವು ಭಾಗವಹಿಸ್ತಾರಲ್ಲ, ನಿಮ್ಗೆ ಹೆಂಗ್ ಅನ್ಸುತ್ತೆ? ಬಹಳ ಅದ್ದೂರಿಯಾಗಿ ಮಾಡ್ತಾರೆ, ಚೆನ್ನಾಗಿ. ಇವತ್ತು ನಾವು ಪ್ರತಿಷ್ಠಾಪನೆಯಾದ ನಂತರ ಸುಮಾರು ದಿನಗಳವರೆಗೆ, ಅಂದರೆ ಸುಮಾರು 11-12 ದಿನಗಳವರೆಗೆ ನಿರಂತರವಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ ಬಂದಿದ್ದಾರೆ. ಹಾಗಾದ್ರೆ ಇವತ್ತು ನಾವು ಜನತಾರಾಜ ಉತ್ಸವದ ಈ ಕಮಿಟಿ ಜೊತೆಗಿದ್ದೀವಿ. ಈ ಕಮಿಟಿ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಅವರು ಯಾವ ರೀತಿಯಾಗಿ ಯೋಜನೆಗಳನ್ನು ಹಾಕೊಂಡಿದ್ರು, ಇವತ್ತು ಅದ್ದೂರಿಯಾಗಿರ್ತಕ್ಕಂಥ ಈ ಜನತಾರಾಜ ಉತ್ಸವ ಬಹುಶಃ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇದು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈಗ ನಾವು ಕಮಿಟಿಯವ್ರ ಜೊತೆಗೆ ಮಾತನಾಡೋಣ. ಸರ್ ನಮಸ್ಕಾರ, ಪ್ರತಿಧ್ವನಿ ಟಿವಿಗೆ ಸ್ವಾಗತ. ಸರ್ ತಮ್ಮ ಹೆಸರು? ಸರ್ ಅನಂತ್ ಸರ್ ಹಾಗೂ ಪರಶುರಾಮ್ ಸರ್, ನೀವು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಯಾವ ರೀತಿಯಾಗಿ ಯೋಜನೆಗಳನ್ನು ಹಾಕೊಂಡಿರ್ತೀರಿ, ಯಾವ ರೀತಿ ಕಾರ್ಯಕ್ರಮ ಮಾಡ್ತೀರಿ? ಗಣೇಶ ಮೂರ್ತಿ ಬರುವಾಗ 3 ರಿಂದ 4 ತುಂಬ ಬೇಡ ಮಾಡಿ ಸರಿ. ಉಡಿ ತುಂಬೋ ಕಾರ್ಯಕ್ರಮದ ಜೊತೆಗೆ ಹಾಗೆ ನಿನ್ನೆ ಹಾಗೆ ಭಾರತದ ಪರಂಪರೆ, ಹಿಂದೂ ಸನಾತನ ಪರಂಪರೆ ವಾದ್ಯಗಳು ಅದಾವ್ರಿ. ಸರ್ ಈ ರೀತಿ ನೋಡ್ರಿ ವಿಚಾರ ಮಾತಾಡ್ತಾರೆ. ಸರ್ ತಮ್ಮ ಹೆಸರು? ಸರ್ ಆನಂದ್ ಅವರೇ, ಈ ಒಂದು ಉತ್ಸವನ ತಾವು ಯಾವ ರೀತಿಯಾಗಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್? ನಾವು ಈ ವಿಜೃಂಭಣೆ ಮತ್ತು ಭಾಳ ಏನು ನಮ್ಮಲ್ಲಿ ಧರ್ಮ ಜಾಗೃತಿ, ಹಿಂದೂ ಧರ್ಮದ ಸನಾತನ ಧರ್ಮ ಉಳಿಸಿಕೊಳ್ಳಲು ಮತ್ತು ಎಲ್ಲರೂ ಒಗ್ಗಟ್ಟನ್ನು ಸ್ವತಂತ್ರದ ನಂತರನೂ ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಜನತಾರಾಜ ಪ್ರತಿ ಮುಧೋಳದಲ್ಲಿ ಅದನ್ನು ವಿಶೇಷವಾಗಿ ನಾವು ಧರ್ಮದ ಸಲುವಾಗಿ ಈ ಜನತಾರಾಜ ಉತ್ಸವ. ಸರಿ, ನೀವು ನೋಡ್ತಾ ಇದ್ರೆ ಭಾರತ ಬಹಳ ವೈಭವಪೂರಿತವಾಗಿರ್ತಕ್ಕಂಥ ಈ ಜನತಾ ಪ್ಲಾಟ್ ರಾಜನ ಒಂದು ಶೋಭಾಯಾತ್ರೆಗೆ ಇವತ್ತು ಇಡೀ ಜನತಾ ಪ್ಲಾಟ್ ಸಂಪೂರ್ಣವಾಗಿ ರಂಗೋಲಿಮಯವಾಗಿದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾದರೆ ಸ್ಥಳೀಯರನ್ನು ನಾವು ಇವತ್ತು ಈ ಜನತಾ ರಾಜ ಉತ್ಸವದ ಹಿರಿಯರ ಜೊತೆಗೆ ನಾವು ಮಾತನಾಡಿದಾಗ ಅದರ ಅಭಿಪ್ರಾಯಗಳನ್ನು ನಾವು ಬೆಳಗ್ಗೆಯಿಂದ ನಿಮ್ಗೆ ತೋರಿಸ್ತಾನೆ ಬಂದಿದ್ದೀನಿ. ನೋಡೋಣ ಏನು ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪ್ರತಿಧ್ವನಿ ಟಿವಿಗೆ ಹಾಗೂ U24 ಚಾನಲ್ಗೆ ತಮ್ಮ ತುಂಬ ಸ್ವಾಗತ. ಸರ್ 2 ದಶಕಗಳಿಂದ ಈ ಅದ್ಧೂರಿಯಾದಂಥ ಉತ್ಸವವನ್ನು ನೀವು ಮಾಡ್ತಾ ಬಂದಿದ್ದೀರಾ. ಹಾಗಾಗಿ ಈ ಉತ್ಸವದಲ್ಲಿ ಈ ವರ್ಷ ಅದರಲ್ಲೂ ವಿಶೇಷವಾಗಿ ಕಳೆದ ವರ್ಷ ಇದೆ ಸರ್, ಖುಷಿ ಅನಿಸ್ತದೆ ಸರ್. ಖುಷಿ ಅನಿಸ್ತದೆ. ಇನ್ನಷ್ಟು ಮಾಡೋದ್ರಿಂದ ವಿಜೃಂಭಣೆಯಿಂದ ಮಾಡಬೇಕಂತಕ್ಕಂಥ ಖುಷಿ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಸರ್, ಕಳೆದ ಈ 2 ದಶಕಗಳಿಂದ ಈ ಒಂದು ಜನತಾರಾಜನ ಉತ್ಸವ ಬಹಳ ಮೆರುಗನ್ನು ತಂದು ಕೊಟ್ಟಿದೆ ಸರ್. ಇದರಲ್ಲಿ ನೀವು ಪಾಲ್ಗೊಂಡಿದ್ದೀರಿ, ನಿಮಗೇನು ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ಸರ್? ಪ್ರತಿ ವರ್ಷದಂತೂ ಈ ವರ್ಷನೂ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತೀವಿ ಸರ್. ಈ ಸಲನೂ ಅತಿ ವಿಜೃಂಭಣೆ ಆಗ್ತೈತೆ.
ಮತ್ತು ಪ್ರಮುಖ ರಾಜಕೀಯ ವ್ಯಕ್ತಿಗಳು ಬರಾಕತ್ತಾರೆ. ಹಾಂ ಇದಕ್ಕೆ ಎಲ್ಲರೂ ಆಗಮಿಸಿ ಗಣೇಶ ಉತ್ಸವಕ್ಕೆ ಶೋಭೆ ತರ್ಬೇಕಂತೇಳಿ ಹಾಂ ಭಾಳ ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.